ನಿಮ್ದು ಎಷ್ಟೇ ಭೂಮಿ ಇರ್ಲಿ ಜಮೀನ್ ಕೊಡ್ಬ್ಯಾಡ್ರಿ. ಜಮೀನಿಗೆ ಇದ್ದಂತ ಬೆಲೆ ಇನ್ ಯಾವ್ದಕ್ಕೂ ಇಲ್ಲ. ಇವತ್ತ ಈ ಭೂಮಿ ಇದ್ದವನ ಶ್ರೀಮಂತ ಆಗ್ತಾನ. ಭೂಮಿ ಒಂದ್ ಟೈಮಿಗೆ ಇನ್ನೂ ಬರ್ತಾವ. ಭೂಮಿಗೆ ದೊಡ್ಡ ಬೆಲೆ ಇದೆ, ಬಂಗಾರಕ್ಕಿಂತನೂ ಹೆಚ್ಚು ಬೆಲೆ ಬರ್ತಾ. ಆದ್ರ ಯುವಕರಿಗೆ ಇಷ್ಟ ಹೇಳೋದು, ನಿಮ್ದು 1 ಎಕರೆ ಇರ್ಲಿ 20 ಎಕರೆ ಇರ್ಲಿ, ಭೂಮಿ ಕೊಡಕ್ ಹೋಗ್ಬೇಡ್ರಿ. ಊರ್ ಬಿಟ್ಟು ಬೇರೆ ಊರಿಗೆ ಹೋಗಕ್ ಹೋಗ್ಬೇಡ್ರಿ. ಇದ್ರಲ್ಲೇ ನೀವು ರೇಷ್ಮೆ 1 ಎಕರೆ ರೇಷ್ಮೆ ಮಾಡಿದ್ರೆ ನೀವು ಇಂಜಿನಿಯರ್ ಪಗಾರ ಏಟ್ ಬೇಕು 10 ತಿಂಗಳ ಬರ್ತಾ. ಅವ್ರು 2.5 ಕೋಟಿ ಕೊಡ್ಲಿ 5 ಕೋಟಿ ಕೊಡ್ಲಿ, ಅವ್ರು ಕೊಟ್ಟ ರೊಕ್ಕ ನಿಮ್ಮಂತಕ್ಕೆ ಎಷ್ಟ್ ದಿನ ಇರ್ತೈತಿ ಹೇಳ್ರಿ? ಎಷ್ಟ್ ದಿನ ಇರ್ತಾ? 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು. ನಾಳೆ ನೀವು ಎಕ್ಸ್ಪೈರ್ ಆದ್ರೂ ಕೂಡ ನಾಳೆ ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಇಟ್ಟು ಹೋಗ್ತೀರಿ? ರೊಕ್ಕ ಇಟ್ಟು ಹೋಗಕ್ ಆಗತ್ತಾ? ಇಟ್ಟು ಹೋಗಕ್ ಆಗಲ್ಲ. ಅದು ಇಟ್ಟು ಹೋದ್ರುನು ನಿಮ್ಮ ಮಗನೋ ಮೊಮ್ಮಗ ಖರ್ಚು ಮಾಡಿ ಬಿಡ್ಬೋದು. ಭೂಮಿ ಉಳಿಸ್ಕೊಂಡ್ ಹೋದವನ ಜಾನ, ಭೂಮಿ ಇದ್ದವನ ಶ್ರೀಮಂತ, ಭೂಮಿ ಇದ್ದವನ 4 ಮಂದಿಗೆ ಅನ್ನ ಹಾಕ್ತಾನ. ಅದು ಇನ್ನೊಬ್ರ ಕೈ ಕೆಳಗ್ ಹೋಗಿ ನಾವು ಕೆಲಸ ಮಾಡೋಕ್ಕಿಂತ ನಾವ್ ಇದ್ದ ಭೂಮಿ ಒಳಗ ದುಡಿದ್ರ ನಮ್ಮ ಕೈ ಒಳಗ 4 ಜನ ಊಟ ಮಾಡ್ತಾರ ಅನ್ನೋ ಜ್ಞಾನ ಇರ್ಬೇಕು. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ನೋಡ್ರಿ, ನಾವು ಕೂಡ ನಾವು ಭೂಮಿ ಇಟ್ಕೊಂಡು ಗೋವಾಕ್ ಹೋದಾರ. ಗೋವಾಕ್ ಹೋಗಿದ್ರಿ? ಗೋವಾಕ ಒಂದ್ 12 ವರ್ಷ ಇದ್ವಿ. 12 ವರ್ಷ ಗೋವಾಕ ಹೋಗಿ ಒಂದ್ 12 ವರ್ಷ ಅಲ್ಲಿ ಕೆಲವೊಂದಿಷ್ಟು ಕಂಪನಿಯಲ್ಲಿ ಕೆಲಸ ಮಾಡಿದ್ವಿ, ಕೆಲವೊಂದಿಷ್ಟು ಕಟಿಂಗ್ ಶಾಪ್ ಅಲ್ಲಿ ಕೆಲಸ ಮಾಡಿದ್ವಿ, ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ಕೆಲಸ ಮಾಡಿದ್ವಿ. ನಮ್ಗ ಅದ ಏನು ನೆಮ್ಮದಿ ತರ್ಲಿಲ್ಲ ನಮ್ಗ. ಅದು ನಮ್ಮ ಹಳ್ಳಿನ ನಮ್ಗ ಚಲೋ ಅನಿಸ್ತು. ಆಮೇಲೆ ಅಲ್ಲೆಲ್ಲ ಪ್ರತಿ ತಿಂಗಳ ಬಾಡಿಗೆ, ಮಕ್ಕಳ ಎಜುಕೇಶನ್, ಮದುವೆ ಆದ್ಮೇಲೆ ಅಲ್ಲಿಗೆ ಹೋಗಿದ್ವಿ ನಾವು. ಮದುವೆ ಆದ್ಮೇಲೆ ಅಲ್ಲಿ ಹೋಗಿಂದ ಲೈಫ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇತ್ತು ಅವಾಗ. ಆದ್ರೂ ನಾವ್ ಒಂದ್ 12 ವರ್ಷ ಕಳೆದ್ವಿ ಅಲ್ಲಿ. 12 ವರ್ಷ ಇದ್ವಿ. ಅವಾಗ ಒಂದ್ ಯೋಚನೆ ಮಾಡಿದ್ವಿ ನಾವು, ಏನಪ್ಪಾ ಇಷ್ಟೆಲ್ಲ ಹೊಲ ಇಟ್ಕೊಂಡು ಎಷ್ಟ್ ದಿನ ಅಂತ ಗೋವಾಕಿರೋಣ, ಒಮ್ಮೆಲ್ಲ ಒಂದ್ ದಿನ ನಾವು ಊರಿಗೆ ಹೋಗಬೇಕಲ್ಲ. ಅದಕ್ಕ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಾವು ಗೋವಾದಾಗ ಇದ್ದಾಗಲೇ ನಾವು ಬೋರ್ ಹಾಕಿಸ್ಕೊಂಡ್ವಿ. ಫಸ್ಟ್ ಹೊಲ ಮನಿ ನಮ್ದು ಹಳೇದಿತ್ತು, ಅದನ್ನು ಮನಿ ಬಿಚ್ಚಿ ಮನಿ ಹಾಕಿಸ್ಕೊಂಡ್ವಿ. ಈಗ ಗೋವಾದಿಂದ ಬಂದ ತಕ್ಷಣ ನಮ್ಗೆ ಲೈಫ್ ಸೆಟ್ಲ್ ಆಗ್ಬೇಕಲ್ಲ. ಇಲ್ಲಿ ಫಸ್ಟ್ ಎಸ್ಟಿಮೇಟ್ ಮಾಡ್ಕೊಂಡ್ವಿ. ಗೋವಾಲಿಂದ ಬರ್ಬೇಕಾದ್ರೆ ಹೊಲ್ದಾಗ ಬೋರ್ ಹಾಕಿಸ್ಕೊಂಡು ಮನಿ ಹಾಕಿಸ್ಕೊಂಡು, ಮತ್ತೆ ಇಲ್ಲೇ ಗಂಜನಗಡದಲ್ಲಿ ಒಂದು ಸಿಟಿ ಐತಿ, ಅಲ್ಲಿ ಒಂದು ಕಟಿಂಗ್ ಶಾಪ್ ಇತ್ತು ಒಬ್ರದ್ದು. ಅವು 3 ಜನ ಕೆಲಸ ಮಾಡ್ತಿದ್ರು. ಆ ಅಂಗಡಿನೂ ತಗೊಂಡ್ವಿ. ಹಿಂಗಾಗಿ ಅಂದ್ರೆ ನಾವು ಇಲ್ಲಿ ಬಂದ್ ಸೆಟ್ಲ್ ಆಗ್ಬೇಕಲ್ಲ, ಈ ತರ ಎಸ್ಟಿಮೇಟ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದು ನಾವು. ಅಂದ್ರೆ ಅಲ್ಲಿಂದ ಬಂದು ಇಲ್ಲಿ ನಿರುದ್ಯೋಗಿ ಆಗಬಾರ್ದು, ರೆಡಿ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡ್ಕೊಂಡು ತೋಟ ಇದ್ರ ಜೊತೆಗೆ ನಮ್ದು ಕಟಿಂಗ್ ಶಾಪ್ ನಡೆದಿರ್ಬೇಕಂತ ಹೇಳ್ಬಿಟ್ಟು ಅಂಗಡಿನೂ ತಗೊಂಡ್ವಿ. ನಂತರ ಇಲ್ಲಿ ಹೊಲದಲ್ಲಿ ಬೋರ್ ಹಾಕ್ಸಿದ್ವಲ್ಲ, ಇದಕ್ಕೂ ಏನಾರು ಮಾಡೋಣ ಅಂತ ಹೇಳ್ಬಿಟ್ಟು ಹೊಲದಲ್ಲಿ ಇಂತ ಪಪ್ಪಾಳಿ, ನುಗ್ಗೆ ಈ ತರ ಮಾಡ್ಕೊಂಡ್ವಿ ನಾವು. ಇದ್ರ ಜೊತೆಗೆ ಅದು ಆಗತ್ತ. ನಾವು ಯುವಕರಿಗೆ ಹೇಳುದು ಏನಪ್ಪಾ ಅಂದ್ರೆ ಇಷ್ಟ, ನಿಮ್ದು ಎಷ್ಟೇ ಭೂಮಿ ಇರ್ಲಿ ಜಮೀನ್ ಕೊಡ್ಬ್ಯಾಡ್ರಿ. ಜಮೀನಿಗೆ ಇದ್ದಂತ ಬೆಲೆ ಇನ್ ಯಾವ್ದಕ್ಕೂ ಇಲ್ಲ. ಇವತ್ತ ಈ ಭೂಮಿ ಇದ್ದವನ ಶ್ರೀಮಂತ ಆಗ್ತಾನ. ಭೂಮಿ ಒಂದ್ ಟೈಮಿಗೆ ಇನ್ನೂ ಬರ್ತಾವ. ಭೂಮಿಗೆ ದೊಡ್ಡ ಬೆಲೆ ಇದೆ, ಬಂಗಾರಕ್ಕಿಂತನೂ ಹೆಚ್ಚು ಬೆಲೆ ಬರ್ತಾ. ಆದ್ರ ಯುವಕರಿಗೆ ಇಷ್ಟ ಹೇಳೋದು, ನಿಮ್ದು 1 ಎಕರೆ ಇರ್ಲಿ 20 ಎಕರೆ ಇರ್ಲಿ, ಭೂಮಿ ಕೊಡಕ್ ಹೋಗ್ಬೇಡ್ರಿ. ಊರ್ ಬಿಟ್ಟು ಬೇರೆ ಊರಿಗೆ ಹೋಗಕ್ ಹೋಗ್ಬೇಡ್ರಿ. ಇದ್ರಲ್ಲೇ ನೀವು ರೇಷ್ಮೆ 1 ಎಕರೆ ರೇಷ್ಮೆ ಮಾಡಿದ್ರೆ ನೀವು ಇಂಜಿನಿಯರ್ ಪಗಾರ ಏಟ್ ಬೇಕು 10 ತಿಂಗಳ ಬರ್ತಾ. ಪ್ರತಿ 45 ದಿವ್ಸಕ್ಕೆ ನಿಮ್ಗೆ ಲಕ್ಷಾಂತರ ರೂಪಾಯಿ ರೇಷ್ಮೆ ಒಳಗ ಬರ್ತಾ. ರೇಷ್ಮೆ ಬೆಸ್ಟ್. ನಾವು ಇದು ನಮ್ದು ಸೈಡ್ ಉದ್ಯೋಗ ಐತೆ ಅಂತ ಹೇಳ್ಬಿಟ್ಟು ನಾವ್ ಇಂಥವೆಲ್ಲ ಹಣ್ಣು ನುಗ್ಗೆಕಾಯಿ ಮಾಡಿದೀವಿ. ಈಗಿನ ಟ್ರೆಂಡ್ ಅಂದ್ರೆ ರೇಷ್ಮೆ ಕೃಷಿ ಚೆನ್ನಾಗಿದೆ, ಮಾಡ್ಬೇಕು. ಆದ್ರೆ ಕಷ್ಟ ಇದೆ ಅದರಲ್ಲಿ. ಏನ್ ಪರವಾಗಿಲ್ಲ, ಕಷ್ಟ ಇದ್ದಲ್ಲೇ ಬೆಲೆ ಜಾಸ್ತಿ, ರೊಕ್ಕ ಜಾಸ್ತಿ ಇರ್ತಲ್ಲ. ಶ್ರಮ ಪಡ್ಬೇಕು. ಶ್ರಮ ಇದ್ರೆ ಅದಕ್ಕೆ ಬೆಲೆ ಸಿಗತ್ತ. ಈಗ ಈ ಹೊಲ ಇಲ್ದವರು ಪರವಾಗಿಲ್ಲ, ಅವ್ರೇನೋ ಬಾಂಬೆನೋ ಹೋಗ್ತಾರೋ, ಬೆಂಗಳೂರು ಹೋಗ್ತಾರೋ, ಗೋವಾ ಹೋಗ್ತಾರೆ, ಹೊಲ ಇರೋದಿಲ್ಲ ಅವ್ರದ್ದು. ಆದ್ರೆ ಹೊಲ ಇದ್ದವರು ಮುಖ್ಯವಾಗಿ ಕೃಷಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಯಾಕಂದ್ರೆ ಎಷ್ಟೊಂದು ಟೆಕ್ನಾಲಜಿ ಮುಂದುವರೆದೈತ್ರಿ. ಅದನ್ನ ಉಪಯೋಗಿಸ್ಕೊಂಡು ನೀವು ಬೇರೆ ಉದ್ಯೋಗ ಮಾಡಿ, ಅದ್ರ ಜೊತೆ ಕೃಷಿ ಮಾಡಿ. ಕೃಷಿ ಬೇರೆ ಉದ್ಯೋಗ ಜೊತೆ ಕೃಷಿ ಮಾಡ್ಬೋದು, ಇಲ್ಲೇ ಮಾಡ್ಕೋಬಹುದು. ನೀವು ಬಾಂಬೆಗೆ ಹೋಗಿ ಅಲ್ಲಿ ಹೋಗಿ ದುಡಿಯೋಕ್ಕಿಂತ, ಗೋವಾ ಮಂಗಳೂರು ಹೋಗಕ್ಕಿಂತ ಇಲ್ಲೇ ಭೂಮಿ ಇತ್ತಂದ್ರೆ ಒಂದ್ ಸ್ವಲ್ಪ ಬೋರ್ ಹಾಕಿಸ್ಕೊಂಡು ನೀರ್ ಮಾಡ್ಕೊಂಡು, ಏನೋ ಸ್ವಲ್ಪ ನೀರ್ ಸಿಕ್ಕರು ಕೂಡ ನೀವು ಚೆನ್ನಾಗಿ 1 ಎಕರೆ 1/2 ಎಕರೆ ರೇಷ್ಮೆ ಮಾಡ್ಕೋಬಹುದು. ಬೇರೆ ಏನಾದ್ರು ಕೃಷಿ ಮಾಡಿ ಜೀವನ ಮಾಡಬಹುದು. ಈಗ ಭೂಮಿ ಇದ್ದವ್ರು ಏನೈತಿ ಮಾರಬಾರ್ದು,
ತಮ್ಮ ಇದ್ದಲ್ಲೇ ತಾವು ಕೃಷಿ ಮಾಡ್ಕೊಂಡು ಹೋಗೋದು ತುಂಬಾ ಉತ್ತಮ ಅಂತ ನಾವು ಯುವಕರಿಗೆ ಹೇಳಕ್ ಇಷ್ಟಪಡ್ತೀವಿ. ಈಗ ಬಿಡದಿ ಟೌನ್ಶಿಪ್ ಒಂದು ಪ್ರಾರಂಭವಾಗೈತ್ರಿ, ನಿಮ್ಗೆ ಗೊತ್ತಿರೋ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ರೈತರ ಹೊಲಗಳನ್ನ ಸುಮಾರು 2.5 ಕೋಟಿ ರೂಪಾಯಿ ಕೊಟ್ಟು ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಮುಖ್ಯವಾಗಿ ಈ ದುಡ್ಡಿಗಿಂತ ಭೂಮಿ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ ನೀವು. ಏನಂದ್ರೆ ಅವ್ರು 2.5 ಕೋಟಿ ಕೊಡ್ಲಿ 5 ಕೋಟಿ ಕೊಡ್ಲಿ, ಅವ್ರು ಕೊಟ್ಟ ರೊಕ್ಕ ನಿಮ್ಮಂತಕ್ಕೆ ಎಷ್ಟು ದಿನ ಇರ್ತೈತಿ ಹೇಳ್ರಿ? ಎಷ್ಟು ದಿನ ಇರ್ತಾ? 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು. ನಾಳೆ ನೀವು ಎಕ್ಸ್ಪೈರ್ ಆದ್ರೂ ಕೂಡ ನಾಳೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಇಟ್ಟು ಹೋಗ್ತೀರಿ? ರೊಕ್ಕ ಇಟ್ಟು ಹೋಗಕ್ ಆಗತ್ತಾ? ಇಟ್ಟು ಹೋಗಕ್ ಆಗಲ್ಲ. ಅದು ಇಟ್ಟು ಹೋದ್ರು ನಿಮ್ಮ ಮಗನೋ ಮೊಮ್ಮಗ ಖರ್ಚು ಮಾಡಿ ಬಿಡ್ಬೋದು. ಭೂಮಿ ಇತ್ತಂದ್ರ ಎಷ್ಟೇ ತಲೆ ಹೋದ್ರು ಕೂಡ ಭೂಮಿ ಯಾವತ್ತು ನಿಮ್ಮ ಹೆಸರು ಮೇಲೆ ನಮ್ಮ ತಾತಾರು ಮಾಡಿದ್ರು ಅಜ್ಜಾರು ಮಾಡಿದ್ರು ಅಂತ ಅಂದ್ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ನಿಮ್ಮ ಹೆಸರು ಹೇಳ್ಕೊಂಡ್ ಬದುಕ್ತಾವ್. ಭೂಮಿ ಇತ್ತಂದ್ರೆ ಚೆನ್ನಾಗಿ ರೊಕ್ಕ ಮಾತ್ರ ಮನುಷ್ಯನಲ್ಲಿ ಇರಲ್ಲ. ಇದು ಎಷ್ಟು ಕೋಟಿ ಕೊಟ್ರು ವಾಪಸ್ ನಿಮ್ಗೆ ತೊಗೊಳಕ್ ಆಗಲ್ಲ ಭೂಮಿ. ಇವತ್ತ 2.5 ಕೋಟಿ ರೂಪಾಯಿ ಕೊಡ್ತೀವಿ ಭೂಮಿ ಕೊಡುವ ಅನ್ಬೋದು ಅವ್ರು. ಅದ ನೀವು 2.5 ಕೋಟಿ ಒಂದು ವಾಪಸ್ ಕೊಟ್ಟ ಕಾಟ ಎಲ್ಲಾರು ತೊಗೊಳಕ್ ಹೋದ್ರೆ ಭೂಮಿ ಸಿಗಲ್ಲ. ಈಗ ತುಂಬಾ ಕಷ್ಟ ಇದೆ ಭೂಮಿ ಸಿಗೋದು. ಅಂದ್ರೆ ಈ ಫಲವತ್ತಾಗಿರುವಂತಹ ಭೂಮಿನ ಕೊಟ್ಟು ಬಿಟ್ರೆ ಮುಂದೆ ಈ ದುಡ್ಡನ್ನ ಇಟ್ಕೊಂಡು ಜೀವನ ಮಾಡಕ್ ಆಗಲ್ಲ, ಖರ್ಚು ಮಾಡಿಬಿಡ್ತಾರೆ. ಅದಕ್ಕೆ ಭೂಮಿ ಕೊಡೋದು ಸಫಿಶಿಯಂಟ್ ಅಲ್ಲ. ಭೂಮಿ ಕೊಡಬಾರ್ದು, ಎಷ್ಟೇ ಕಷ್ಟ ಬಂದ್ರು ಕೂಡ ಭೂಮಿ ಕೊಡಬಾರ್ದು. ಭೂಮಿ ಉಳಿಸ್ಕೊಂಡ್ ಹೋದವನ ಜಾನ, ಭೂಮಿ ಇದ್ದವನ ಶ್ರೀಮಂತ, ಭೂಮಿ ಇದ್ದವನ 4 ಮಂದಿಗೆ ಅನ್ನ ಹಾಕ್ತಾನ. ಅದು ಇನ್ನೊಬ್ರ ಕೈ ಕೆಳಗೆ ಹೋಗಿ ನಾವು ಕೆಲಸ ಮಾಡೋಕ್ಕಿಂತ ನಾವು ಇದ್ದು ಭೂಮಿ ಒಳಗ ದುಡಿದ್ರ ನಮ್ಮ ಕೈ ಒಳಗ 4 ಜನ ಊಟ ಮಾಡ್ತಾರ ಅನ್ನೋ ಜ್ಞಾನ ಇರ್ಬೇಕು. ಇಷ್ಟ ಹೇಳೋದು. ತುತ್ತ ಅನ್ನಕ್ಕ ಕೈ ಒಡ್ಡಬಾರ್ದು, 10 ಅನ್ನಕ್ಕೆ ಹಾಕೋ ಕೈದು ತುತ್ತ ಅನ್ನಕ್ಕೆ ಕೈ ಒಡ್ಡಬಾರ್ದು ಎಲ್ಲಾರು ಹೋಗಿ. ಈ ತರ ಮಾಡ್ಬೇಕಂತ ನನ್ನ ವಿಚಾರ. ಅಂದ್ರೆ ಈಗ ಅಜ್ಜ ಮುತ್ತಜ್ಜ ಗಳಿಸಿ ಈಗ ಒಬ್ಬರಿಂದ ಒಬ್ಬರಿಗೆ ಬಿಟ್ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಬಿಡದಿ ಭಾಗ ನಾವು ತೆಗೆದುಕೊಂಡ್ಬರೋಣ. ಬಿಡದಿ ಭಾಗದಲ್ಲಿ ಫಲವತ್ತಾಗಿರುವಂತಹ ಭೂಮಿ, ಅಲ್ಲಿ ಕೆಲವೊಂದಿಷ್ಟು ನಾವು ವಿಡಿಯೋಗಳನ್ನ ನೋಡಿದಾಗ ನಮ್ಮ ಅಜ್ಜ ಗಳಿಸಿದಂತಹ ಆಸ್ತಿ ನಾವು ಮುಂದುವರ್ಸ್ಕೊಂಡು ಹೋಗೋಣ, ನಮಗೆ ಗಳಿಸಲಾಗ್ತಾ ಇಲ್ಲ. ಆದ್ರೆ ನಮ್ಮ ಅಜ್ಜ ಬಿಟ್ಟಂತಹ ಆಸ್ತಿನ ನಾವೀಗ ಸುಮಾರು 1 ತಿಂಗಳಿಗೆ 40,000-50,000 ರೂಪಾಯಿ ದುಡಿತೀವಿ ನಾವು. ನಾಳೆ 2.5 ಕೋಟಿ ರೂಪಾಯಿ ಬಂತಂತಂದ್ರೆ ನಾವು ನಿಟ್ಟು ಎಷ್ಟು ದಿನ ಅಂತ ದುಡ್ಡಿರುತ್ತಾ? ಒಂದಿಷ್ಟು ಪ್ರಶ್ನೆಗಳನ್ನ ನಾವು ನೋಡಿದಾಗ ಭೂಮಿ ಬೆಲೆ ಏನು ಅಂತದ್ದು ಅರ್ಥ ಆಗುತ್ತೆ. ಭೂಮಿ ಉಳಿಸ್ಕೊಂಡು ಹೋಗ್ಬೇಕ್ರಿ. ಯಾವ್ದ ಕಷ್ಟ ಬಂದ್ರು ಎಂತ ಕಷ್ಟ ಬಂದ್ರು ಒಂದ್ ಹೊತ್ತು ಉಪವಾಸ ಬಿದ್ರು ಚಿಂತಿಲ್ಲ. ಭೂಮಿ ಉಳಿಸ್ಕೊಂಡ್ ಹೋದವನ ಜಾನ. ಭೂಮಿ ಉಳಿಸ್ಕೊಂಡ್ ಹೋಗ್ಬೇಕು. ಮುಂದ್ ಮಕ್ಕಳಿಗಾದ್ರೂ ನಾವ್ ಹೇಳ್ಕೊಡೋದು ಇಷ್ಟೇ, ಭೂಮಿ ಇನ್ನೂ ತಗೊಳಕ ಪ್ರಯತ್ನ ಮಾಡ್ರಿ ಹೊರತಾಗಿ ಕೊಡಕ್ ಪ್ರಯತ್ನ ಮಾಡ್ಬೇಡ್ರಿ ಅಂತ ಹೇಳ್ತೀವಿ ನಾವು. ಇಷ್ಟು ವಿಚಾರ ಹೇಳ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಅಮೂಲ್ಯವಾಗಿರುವಂತಹ ಸಮಯನ ನಮ್ಮ ಚಾನೆಲ್ಗಾಗಿ ಕೊಟ್ರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.